ಹಾಯ್, ದಿಸ್ ಇಸ್ ಮನು ಪೂಜಾರಿ. ಇವತ್ತು ಎಂಥ ವಿಷಯ ಅಂದೇಳಿ ಎಲ್ಲರಿಗೂ ಗೊತ್ತಿತ್ತಲ್ಲ. ಇವತ್ತು ಫ್ಲಫಿ ಬರ್ಡೇ. ಅವ್ನ ಬರ್ಡೇಗೆ ಎಲ್ಲರೂ ವಿಶ್ ಮಾಡ್ಕೆ. ಇನ್ ಕೇಸ್ ಮಾಡಲ್ಲ ಅಂದೇಳಿ ಹೇಳಿದ್ರೆ ಮಾತ್ರ ನಾನು ಅವನು ಫಸ್ಟ್ ನಿಮ್ಮನ್ನು ಕಂಡ್ಕೊಂಡೆ ಬೊಗಳು ಕೇಳ್ತೆ ಕಡೆಗೆ ನನ್ನ ಮಾತ್ರ ಬೈಕೊಂಬೇಡಿ. ಈಗಲೇ ಹೇಳಿದೆ ನಾನು. ಬಟ್ ಅವ ಪಾಪದವನಕ ಅವನಂಗೆಲ್ಲ ಮಾಡೋದಿಲ್ಲ. ಅವನದು ಬರ್ತಡೇ ಇವತ್ತು. ಸೊ ಹಂಗೆ ಪಟ್ ಅಂದೇಳಿ ಮೀರಿಸುವ ಅಂದೇಳಿ ಹೇಳಿ ನಾನು ಬಂದೆ. ಬಟ್ ಪ್ರಾಬ್ಲಮ್ ಎಂತಂದೇಳಿ ಹೇಳಿದ್ರು, ಅವನ್ನ ಮೀಸೋದು ಮಾತ್ರ ಭಾರಿ ಕಷ್ಟದ ಕೆಲಸ. ಅದು ಎಕ್ಸ್ಪೆಷಲಿ ಹುಡುಗರಿಗಂತೂ ಆ ಪಾಪಕ್ಕೆ ಬಾಪೇ ಅಲ್ಲ. ಬಟ್ ಎಂತ ಮಾಡೋದು, ನಮ್ಮನೆ ಹೆಂಗಸ್ರಲ್ಲ ಯಾರೂ ಕೂಡ ಇವತ್ತು ಅದ್ರ ಬಗ್ಗೆ ಗೌಜಿಯೇ ಕೊಡಲ. ನೀನು ಇವತ್ತೊಂದು ಮೀಸು ಅಂದೇಳಿ ಹೇಳಿದ್ರೆ ನನಗೆ ನಾ ಮೀಸಿಗೆ ಬಂದೆ. ಜಿಡ್ಕಿದ್ದು ಸ್ವಲ್ಪ ಅಲ್ಲ, ನಾನು ಜಿಡ್ಕ್ ಎಷ್ಟು ತೆಗ್ದೆ ಕಡೆ ಸೀದೆ ಇಲ್ಲಿ ದಂಡಿ ಮೇಲೆ ಕೂರ್ಸ್ಕೊಂಡು ಎಲ್ಲ ಕತ್ತರಿಸಿ ಬಿಸಾಕದ್ದೆ. ಇನ್ನು ಅದಕ್ಕೆ ನನ್ನ ತಂಗಿದು ಎಷ್ಟು ರಗ್ಲಿತ್ತೋ ಗೊತ್ತಿಲ್ಲ. ಬಟ್ ಎಂಥ ಆಪ್ಷನ್ನೇ ಇರಲ್ಲ. ನಾವು ಆ್ಯಕ್ಚುಲಿ ಇಲ್ಲಿ ದಂಡಿ ಮೇಲೆ ಕೂರ್ಸಿದೆ ಅಂತ ಗೊತ್ತಾ, ಬೇರೆ ಎಲ್ಲೇ ಇದ್ರೂ ಎಂತ ಇಲ್ಲ ಕೈಗೆ ಬಾಯಿ ಹಾಕಿ ಹರಿದಾಕಿ ಬಿಡ್ತಾ. ಸೊ ಹಂಗೆ ಅವನ್ನಲ್ಲಿ ದಂಡಿ ಮೇಲೆ ಕೂರ್ಸ್ಕೊಂಡು ಸ್ವಲ್ಪ ಹೆದರ್ಕೊಂಡು ಸೈಲೆಂಟಾಗಿ ಇರ್ತಾನಲ್ಲಿ ಹೇಳಿ ಅವನ್ನ ಅಲ್ಲಿ ಕೂರ್ಸ್ಕೊಂಬ. ಜಬ್ಬ ಆಯ್ದ ಆದರೂ ಕೂಡ ಎಷ್ಟು ಹುರಾಪಿದ್ದು ಗೊತ್ತಾ ಅವನಿಗೆ. ಎಂತ ಮಾಡೋದು, ಬರ್ತಡೇ ಮಾಡೋದು ಮಾಡ್ಕೆಲ್ಲ ಜಬ್ಬಾರೇನಂದೇಳಿ ಹೇಳಿ ಬರ್ತಡೇ ಮಾಡೋಕಂದೇಳಿ ಬಂದೆ. ಅವ್ನು ಬಿಡಿ, ಅವ್ನು ಖುಷಿಯಾಗೇ ಇದ್ದಿದ್ದ ಬರ್ತಡೇನಲ್ಲಿ ಹೇಳಿ. ನಾನು ಒಂದು ಗನಾ ಟೀ ಶರ್ಟ್ ತಗೊಂಡು, ಅದು ಅಲ್ಲಿ ದಂಡಿ ಮೇಲೆ ಕೂರ್ಸ್ಕೊಂಡೆ ಟೀ ಶರ್ಟ್ ಹಾಕೋದು. ಮತ್ತು ಬೇರೆ ಎಲ್ಲ ಹಾಕೋಕ್ಕೂ ಆಗ್ತಿಲ್ಲ ಅವನಿಗೆ. ಅದಕ್ಕೆ ಅದ್ರ ಮೇಲೆ ಕೂರ್ಸ್ಕೊಂಡು ಹಾಕೋದು. ಅದ್ರ ಮೇಲೆ ಬರ್ತಡೇಗೆ ಒಳ್ಳೊಳ್ಳೆ ಫೋಸ್ ಕೊಡ್ತಿದ್ದೆ. ಆ್ಯಕ್ಚುಲಿ ಹೆಂಗಿದ್ರು ಏಜ್ ಆಯ್ತಲ್ಲ, ಹೆಂಗಿದ್ರು ಅವ್ನಿಗೆ ಇದೊಂದು 4ನೇ ವರ್ಷದ ಬರ್ತಡೇ. ಸೊ ಖುಷಿಯಾಗಿ ಬರ್ತಡೇ ಫೋಸ್ ಕೊಡ್ತಿದ್ದೆ. ನಮಗೊಂದು ಒಳ್ಳೊಳ್ಳೆ ಫೋಟೋಸು ವೀಡಿಯೋಸ್ ತಗೊಂಬಿಟ್ಟೆ ಇವತ್ತು. ಎದ್ರಕಂಡ್ಲಪ್ಪ ಒಳ್ಳೆ ಗಮ್ಮತ್ತಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ. ಕೇಕ್ ತಿಮ್ಮ ಅಂದೇಳಿ ಹೇಳಿ ಹೋದರೆ ಎಲ್ಲ ಅದಕ್ಕೆ ಬಾಯಿ ಹಾಕ್ರಿ ಇವ ನನ್ನ ಬಾಯಿಗೆ ಹೊಡಿತಂದೇಳಿ ಹೇಳ್ಕೊಂಡ ಸೈಲೆಂಟಾಗಿ ಕೂತ್ಕೊಂಡು ಕಾಯ್ತಿದ್ದ ಕೇಕ್ ಕಟ್ ಮಾಡೋದೆ. ಬಟ್ ನಾ ಒಂದು ಹೇಳ್ತೆ ಅಂತಂದೇಳಿ ಹೇಳಿದ್ರೆ, ಪ್ರಾಣಿ ಪಕ್ಷಿಗಳನ್ನ ಸಾಕಿ ನಿಜವಾಗ್ಲೂ ಹೇಳ್ತೆ ಒಂದು 50% ಅದಕ್ಕೆ ಪ್ರೀತಿ ತೋರಿಸಿ ಪ್ರಾಣಿ ಪಕ್ಷಿಗಳಿಗೆ, ನಿಮಗೆ 500% ಅದು ರಿಟರ್ನ್ ಕೊಡಲ ಅಂದೇಳಿ ಹೇಳಿದ್ರೆ ಕಾಣಿ. ನಾನು ಸೆಲ್ಫ್ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೆ, ನಾನು ಫ್ಲಫಿನೇ ಇರಲಿ, ನಾನು ಅದಕ್ಕೆ ನಿಮ್ಗೆ ತೋರಿಸೋದು ಒಂದು 0.5% ಪ್ರೀತಿ. ಬಟ್ ಅವನ ಪ್ರೀತಿ ಅಪ್ಪ, ಅದಕ್ಕೆ ನಾನು ಬೆಲೆ ಕೊಟ್ಟೋಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೇಳ್ತೆ, ಆ ಲೆವೆಲಿಗೆ ಅವ್ನು ಪ್ರೀತಿ ತೋರಿಸ್ತಾ. ಸೊ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ಪ್ರಾಣಿ ಪಕ್ಷಿಗಳನ್ನ ಸಾಕಿ ಅಂದೇಳಿ ಹೇಳಿ ನಮ್ಮ ಫ್ಲಫಿಗೊಂದು ಮಿಸ್ ಮಾಡಿದೆ ಎಲ್ಲರೂ ವಿಶ್ವಾಸ ಮಾಡಿ ನಂಗೆ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ಅಕ್ಕ. ಬಾಯ್.